ಹರೀಶ ಏಯ್ ಹರೀಶ ಹೇಳಲೇ ಎಲ್ಲ ದುಡ್ಡು ಹೊತ್ಕೊಂಡು ಹೋಗ್ಬಿಟ್ಟಾರ ಕಣೋ ಕೊಟ್ರಲ್ಲ ಚೊಂಬು ಕೈಗೆ ಏನು ಮಾಡೋದೀಗ 50 ಲಕ್ಷ ಕಣಲೇ ಏಯ್ ಶಪ್ಪ ಗುರು ಖಾಲಿ ಆದ್ರೂ ಪರವಾಗಿಲ್ಲ ಕಣ ಸದ್ಯ ಜೀವ ಉಳಿಸಿ ಹೋಗಿದಾರಲ್ಲೋ ಅದ ಖುಷಿ ಪಡು ಆದ್ರೂ ಬ್ರೋ ನಾವು ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ನೀನೇ ಕಾರಣ ಕಣ ಬೇಡ ಬೇಡ ಅಂತ ಹೊಡ್ಕೊಂಡೆ ಕೇಳಬೇಕಲ್ಲ ನನ್ನ ಮಾತು ಕೋಟಿ ಕೋಟಿ ಬರುತ್ತೆ ಅಂದೆ ಬೋಟಿ ತಿನ್ನಕ್ಕೂ ಇಲ್ದಿರಂಗೆ ಮಾಡ್ಬಿಟ್ಟೆ ಏನೋ ನೀನು ಉದ್ಧಾರ ಆಗಲಿ ಅಂತ ಮಾಡಿದೆ ಹಿಂಗೆಲ್ಲ ಆಗುತ್ತೆ ಅಂತ ನನಗೇನೋ ಗೊತ್ತಿತ್ತು ಆದ್ರೆ ಹಾಳಾದ್ರೆ ಇಬ್ರು ಒಟ್ಟಿಗೆ ಹಾಳಾಗೋಣ ಅಂತ ಹೇಳಿಲ್ವಲ್ಲ ಸಾಕು ಸುಮ್ಮನಿರಲೇ ಫಸ್ಟ್ ಟೈಮ್ ಚಿನ್ನ ಸಿಕ್ಕಾಗ ತಗೊಂಡು ಖುಷಿ ಪಟ್ಟಿದ್ದಾನೆ ಆಮೇಲೆ ಇಲ್ಲ ಬ್ರೋ ಮುಂದುವರ್ಸೋಣ ಬ್ರೋ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳ್ದಿತ್ತಾನೆ ಈಗ ನನಗೆ ಬೈತಿದ್ಯಲ್ಲ ಆಯ್ತು ಬಿಡಪ್ಪ ಒಬ್ರನ್ನೊಬ್ರು ಯಾಕೆ ಬೈಕೊಂಡಿರೋದು ಏನು ಪ್ರಯೋಜನ ಬ್ರೋ 50 ಲಕ್ಷ ಕಣೋ ಹೆಂಗೋ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ಪ್ರೂಫ್ ಕೇಳ್ತಾರೆ ಯಾರಿಗಾದ್ರು ಹೇಳ್ಕೊಂಡ್ರೆ ನಿಮ್ಮದೇ ತಪ್ಪು ಅಂತಾರೆ ಅದು ಕರೆಕ್ಟೇ ನಾವು ಈ ಲೆವೆಲಿಗೆ ಬಕ್ರಾಗ್ತೀವಿ ಅಂತ ಯಾರಿಗೋ ಗೊತ್ತಿತ್ತು ನಮಗೆ ಗೊತ್ತಿರಲಿಲ್ಲ ಅಯ್ಯಮ್ಮ ಇರೋ ನನ್ನ ಮಗಂಗೆ ಫೋನ್ ಮಾಡ್ತೀನಿ ಮಾಡು ಮಾಡು ಅವನು ಎದ್ದಂಗೆ ಏಯ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣೋ ನಾನು ಹೇಳಿಲ್ವಾ ಸಿಮ್ ಕಿತ್ ಬಿಸಾಕಿರ್ತಾನೆ ಕಣ ನನ್ನ ಮಗ ನಾವು ಮೋಸ ಮಾಡಬೇಕು ಅಂತಾನೆ ಸ್ಕೆಚ್ ಹಾಕೊಂಡು ಇವೆಲ್ಲ ಮಾಡಿದಾನೆ ಕಣ ನಂಗೆ ಗೊತ್ತು ಮಾಡ್ತೀನಿ ಇರೋ ಸುಮ್ಮನೆ ಬಿಡಲ್ಲ ಕಣ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತು ಅವ್ನು ಕೆಲಸ ಮಾಡೋ ಜಾಗ ಗೊತ್ತು ಅಲ್ಲಿಗೆ ಹೋಗಿ ಹುಡುಕ್ತೀನಿ ಅವನು ಏನು ಬ್ರೋ ನೀನು ಅಲ್ವಾ ಅವ್ನು ಹೇಳಿದ್ದೆಲ್ಲ ಹೇಗೋ ನಂಬ್ತೀಯ ನೀನು ಅವ್ನು ಅಲ್ಲೇ ಕೆಲಸ ಮಾಡ್ತಾನೆ ನಿನಗೇನೋ ಗೊತ್ತು 1-2 ದಿನ ಅಲ್ಲಿ ಕಾಣಿಸ್ಕೊಂಡಿಯಾನ ಅಷ್ಟೇ ಅವ್ನು ಹೇಳಿರೋದೆಲ್ಲ ಬರೀ ಸುಳ್ಳೆ ಅದನ್ನೆಲ್ಲ ನೋಡ್ಕೋತೀನಿ ಯಪ್ಪ ನೀನು ನಡಿ ಪೂಜೆ ಇದೆಯಲ್ಲ ಮನೆಗೆ ಹೋಗಿ ನಡಿ ಅಯ್ಯೋ ಈ ಪರಿಸ್ಥಿತಿ ನಾನು ಪೂಜೆಗೆ ಹೋದರೆ ಎಲ್ಲ ಸೇರಿಕೊಂಡು ನನಗೆ ಪೂಜೆ ಮಾಡ್ತಾರೆ ಅಷ್ಟೇ 50 ಲಕ್ಷ ಕಣೋ ಟೈಮಿಗೆ ಸರಿ ಹೋಗಲಿಲ್ಲ ಅಂತ ಮೊದಲೇ ಬೆಂಕಿ ಹಾಕೊಂಡಿರ್ತಾರೆ ಏನೋ ಮಾಡೋದೀಗ ಭಯ ಆಗ್ತದೆ ಕಣೋ ಈ ಪರಿಸ್ಥಿತಿ ನೋಡ್ಬಿಟ್ರತ್ತು ಏಯ್ ಹೇಳ್ಬೇಡ ಕಣ ಹೇಳ ಹೇಳ್ಬೇಡ ಹೇಳ ಕೆಲಸ ಮಾಡ್ತೀನಿ ಈಗ ಬೇರೆ ಶೇಡ್ ಕೊಡಿಸ್ತೀನಿ ಹಾಕೊಂಡು ಹೋಗು ಹಾಂ ನೋಡಿ ಹೇಳ್ಬೇಡ ಬಾ 50 ಲಕ್ಷ ಕಣೋ